ನಿನ್ನೆ ಲೋಕಸಭಾ ಸದಸ್ಯರು ಸಚಿವರ ಜೊತೆ ಚರ್ಚೆ ಆದ್ಮೇಲೆ ಅದೇ ಕೆಲಸದಲ್ಲಿದ್ದಾರೆ ಅನ್ಸುತ್ತೆ. ನಿನ್ನೆ ಕೂಡ ಹೇಳಿದ್ರಲ್ಲ, ಮಾಧ್ಯಮದವರೆಗೂ ಹೇಳಿದ್ರು, ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೆಷನ್ ಕೂಡ 7ನೇ ತಾರೀಕಿಂದ 13ಕ್ಕೆ ಕರಿತೀನಿ ಅಂತ ಹೇಳಿದ್ದಾರೆ. ಅದರಿಂದ ಅಟ್ಲೀಸ್ಟ್ 1ನೇ ತಾರೀಕು ಮುಂಚೆ ಆಗ್ಬೇಕಾಗುತ್ತೆ. ಹೊಸದಾಗಿ ಮಂತ್ರಿಗಳಾದಂಥವ್ರಿಗೆ ಒಂದು 10 ದಿವಸ ಸಮಯ ಬೇಕಾಗುತ್ತೆ. ಹಳಬರಾದ್ರೆ ಏನು ಬೇಕಾಗಲ್ಲ. ಹೊಸ ಮುಖಗಳನ್ನ ಈ ಒಂದು ಕ್ಯಾಬಿನೆಟ್ ಅಲ್ಲಿ ನಿರೀಕ್ಷೆ ಮಾಡಬಹುದು ಸರ್? ಎಷ್ಟು ಮಟ್ಟಿಗೆ, ಎಷ್ಟು ಹೊಸ ಮುಖಗಳಿಗೂ ಅವಕಾಶ ಇದೆ. ರಾಹುಲ್ ಗಾಂಧಿ ಅವರು ಕೆಲವೊಂದಿಷ್ಟು ಮಾನದಂಡಗಳನ್ನ ಕೊಟ್ಟಿದ್ದು, ಸೊ ಅದೇ ಪ್ರಕಾರವಾಗಿ ಕ್ಯಾಬಿನೆಟ್ ನಲ್ಲಿ ಯಾವಾಗಲೂ ಅದೇ ರೀತಿ ಇರಬೇಕು. ಹೊಸಬರು ಇರಬೇಕು, ಹಳಬರು ಇರಬೇಕು. ಇದ್ರೇನೆ ಹೊಸಬರು ಕೂಡ ಹಳಬರಾಗ್ಬೇಕಲ್ಲ, ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ. ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ಸರ್. 4 ಸರಿ, 3 ಸರಿ, 5 ಸರಿ MLA ಆದವರಿಗೆ ಉತ್ತರ ಕರ್ನಾಟಕ ಹೆಚ್ಚು ಯಾವುದೇ ಆದ್ಯತೆ ಕೊಟ್ಟಿಲ್ಲ, ಹೋಗಿದೆ ಆತರ. ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ಸಿಗುತ್ತೆ ಈ ಬಾರಿ ಕ್ಯಾಬಿನೆಟ್ ಅಲ್ಲಿ. ಆ ಥರದ ಮೊನ್ನೆಲ್ಲ ಇತ್ತಲ್ಲ, ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಎಲ್ಲ ಸರ್ಕಾರಗಳಲ್ಲಿ ಇದ್ದೇ ಇರುತ್ತೆ. ವಿಳಂಬ ಆಗಿಲ್ಲ. ಅದೇನಾಗಿದೆ, ಫಾರೆಸ್ಟ್ ಲ್ಯಾಂಡಲ್ಲಿ ಬರುತ್ತೆ. ಅದರಲ್ಲಿ ಒಂದು 40-50 ಎಕರೆ ವೈಲ್ಡ್ ಲೈಫ್ ಬರುತ್ತೆ. ಆ ವೈಲ್ಡ್ ಲೈಫ್ ನಾವು ಕೆಲಸ ಕೂಡ ಪ್ರಾರಂಭ ಮಾಡಿದ್ರು ಕರ್ನಾಟಕದವರು ಹಿಂದೆನೆ. ಆಮೇಲೆ ಅಲ್ಲಿ ಕ್ವಾಸಿ ಜುಡಿಷಿಯಲ್ ಪವರ್ಸ್ ಇರುತ್ತೆ ಒಬ್ಬ ಅಧಿಕಾರಿಗೆ. ಅವ್ರೇನ್ ಮಾಡಿರೋ ಒಂದು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಾಗ ಅದರ ಮೇಲೆ ಹೈಕೋರ್ಟ್ಗೆ ಹೋಗಿ ಮಾಡಿದ್ರು, ಮುಗಿದೋಗಿತ್ತು. ಅದೇನೋ ಆ ಸಂದರ್ಭದಲ್ಲಿ ಸುಪ್ರೀಂ ಹೋಗೋಣ ಅಂತ ತೀರ್ಮಾನ ತಗೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಹೋದ್ರು. 3 ವರ್ಷ ಆದರೂ ಕೂಡ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ವ್ಯಾಜ್ಯ ಇತ್ಯರ್ಥ ಆಗಲಿಲ್ಲ. ಜೊತೆಗೆ ಸಂಬಂಧಪಟ್ಟ ಮಂತ್ರಿಗಳಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೆದು ತೀರ್ಮಾನ ತಗೊಳಕ್ ಆಗೋದಿಲ್ಲ ಅಂತ ಹೇಳಿದ್ರೆ, ಅದರಿಂದ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ AG ಅವರು ಮತ್ತೆ ಹಿರಿಯ ವಕೀಲರ ಜೊತೆ ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ಮುಂದಿನ ವಾರ ತೀರ್ಮಾನ ತಗೊಳ್ತೀನಿ. ನನಗೆ ಬಂದಿತ್ತು, ಕಡತ ಬಂದಿತ್ತು, ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೀನಿ. ಅದೊಂದು ತೀರ್ಮಾನ ಆದ್ರೆ ಕಡತ ಕೊಂಡವರಿದು ನಮ್ಗೆ ಬೇಗ ಪ್ರಾರಂಭ ಪ್ರಕರಣ ವಾಪಸ್ ಕೊಡ್ಲಿಕ್ಕೆ ಅದರ ಬಗ್ಗೆ ತೀರ್ಮಾನ ತಗೋಬೇಕು. ಕಾಮಗಾರಿ ತ್ವರಿತಗತಿಯಲ್ಲಿ ಆಗ್ತಾ ಇದೆ. ಅದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ತುಮಕೂರ್ದು ಅನುಕೂಲ ಆಗುತ್ತೆ. ಮತ್ತೆ ಎಡದಂಡೆ ಅದ್ರ ಬಗ್ಗೆ ಕೂಡ ನೆನೆ ಚರ್ಚೆ ಆಯಿತು. ಅವ್ರೇನು ಹಿಂದೆ ಬೊಮ್ಮಾಯಿ ಅವರಿದ್ದಾಗ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನ ಪಾಟೀಲ್ರು ಜಲಶಕ್ತಿ ಮಂತ್ರಿಗಳಿಗೆ ನಾವು ಕೂಡ, ನಾನು ಶಿವಕುಮಾರ್ ಅವರು ಜ್ಞಾಪಿಸಿದೀವಿ. ಒಂದೇ ಸಲ ಇಲ್ಲಾದ್ರೂ ಪಾರ್ಷಿಯಲ್ ಆಗಿದ್ರು ಕೊಡ್ಲಿ, ಒಂದೇ ಸಲ ಕೊಡ್ಬೇಕು ಅಂತ ಏನೆಲ್ಲ 2-3 ಕಂತಲ್ಲಿ ಕೊಟ್ಟರು ಏನು ತೊಂದರೆ ಏನೂ ಇಲ್ಲ. ಈಗಾಗಲೇ ನಾವು ಒಂದು 12,000 ಕೋಟಿ ಖರ್ಚು ಮಾಡಿದ್ದೀವಿ. ಅದು ಕೂಡ ಆದಷ್ಟು ಬೇಗ ಆಗುತ್ತೆ. 2028ಕ್ಕೆ ಎತ್ತಿನಹೊಳೆ ಮತ್ತೆ ಭದ್ರಾ ಮೇಲ್ದಂಡೆ ಅದು ಎರಡೂ ಕೂಡ ನಾವು ಮುಗಿಸ್ಬೇಕು ಅಂತ ಕಾರ್ಯಕ್ರಮ ಮಾಡಿದ್ವಿ. ಹರ್ಡಲ್ಸ್ ಎಲ್ಲ ಕೆಲವಿತ್ತು, ಅದನ್ನೆಲ್ಲ ಕೂಡ ಅದಕ್ಕೆ ಹರ್ಡಲ್ಸ್ ಏನೇನಿತ್ತು ಅದಕ್ಕೆಲ್ಲ ಕೂಡ ಪರಿಹಾರ ಕೊಟ್ಟಿದ್ದೀನಿ.